ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ. ದೇವರುಗಳು, ಭೌಗೋಳಿಕವಾಗಿ ಭಾಷೆಗಳು ಇವೆಲ್ಲವೂ ಕೂಡ ಇದು ತುಳುಸು ನಮ್ಮಲ್ಲಿದ್ದಾವೆ. ಅದು ನಮ್ಮ ಮಠಮಾನ್ಯಗಳ ಕೊಡುಗೆ ಏನಿದೆ ಇವತ್ತು ಈ ಸಮಾಜಕ್ಕೆ, ಈ ನಾಡಿಗೆ ನಮ್ಮ ಮಠಮಾನ್ಯಗಳು ಶಿಕ್ಷಣ, ದಾಸೋಹ, ಧಾರ್ಮಿಕ ಒಂದು ಬೋಧನೆ ಬಹುಶಃ ಬೇರೆ ಯಾವ ಒಂದು ಸಮಾಜದಲ್ಲೂ ಕೂಡ ಇಂಥ ದೊಡ್ಡದಾದಂಥ ಕೊಡುಗೆ ಇದೆ. ಇವತ್ತು ನಾವು ದಾಸೋಹವನ್ನು ನೋಡ್ತೀವಿ. ನನಗೆ ಹೇಳ್ತಾ ಇದ್ರು ಒಂದ್ಸಲ ಬೀದರ್ದಲ್ಲಿ ಏನು ಗುರುನಾನಕರು ಬಂದು ಅಲ್ಲಿದ್ದಾಗ ಅವರು ಹೋಗಿ ಅಲ್ಲಿ ಏನು ಅವರಲ್ಲಿ ಒಂದು ಸಿಖ್ ಭಾಷೆಯಲ್ಲಿ ಒಂದು ದಾಸೋಹ ಲಂಕೆ ಅಂತ ಅದು ನಮ್ಮಿಂದ ಇವತ್ತು ಸಹ ಹೋಗಿರುವಂತಹದ್ದು, ನಮ್ಮ ವೀರಶೈವ ಲಿಂಗಾಯತರಿಂದ ಹೋಗಿರುವಂತಹದ್ದು ಅಂತ ಹೇಳಿ. ಹೀಗೆ ಒಂದು ದೊಡ್ಡ ಕೊಡುಗೆ ನಮ್ಮ ಮಠಮಾನ್ಯಗಳ, ಪರಮ ಪೂಜ್ಯ ಜಗದ್ಗುರುಗಳ, ಸಂಸ್ಥೆಗಳ ಇವತ್ತು ಕೊಡುಗೆ. ಒಂದು ಕಡೆ ಸಿದ್ಧಗಂಗಾ ಮಠ ಹಿಡ್ಕೊಂಡು ಇವತ್ತು ನಮ್ಮಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಪರಮ ಪೂಜ್ಯ ಬಂತನಾಳ ಶಿವಯೋಗಿಗಳು, ಡಾಕ್ಟರ್ ಫಗು ಹುಳಕಚ್ಚು, ಹೀಗೆ ಒಂದು ದೊಡ್ಡದಾದಂತಹ ಕೊಡುಗೆ. ಇವತ್ತು ನಾನು ರಂಭಾಪುರ ಮಠಕ್ಕೆ ಬಾಳೆಹೊನ್ನೂರಿಗೆ ಹೋದಾಗ ಜಗದ್ಗುರುಗಳು ನಮ್ಮ ಮಾತನ್ನು ಹೇಳ್ತಿದ್ರು, ನೋಡ್ರಿ ನಾವು ಇಲ್ಲಿ ಬಂದು ಈ ಕಾಡಿನಲ್ಲಿ ಇವತ್ತು ನಮ್ಮ ಸಮುದಾಯ ಅವತ್ತು ಸಹ ಇಲ್ಲ ತಪ್ಪೋಣಿ ಹೇಳಿದ್ ನೆನಪಿರ್ತಂದ್ರೆ ಇಲ್ಲಿ ನಮ್ಮ ವೀರಶೈವ ಲಿಂಗಾಯತ ಅಷ್ಟು ದೊಡ್ಡ ಸಮುದಾಯ ಅವತ್ತು ಸಹ ಇಲ್ಲಿ ಇಲ್ಲ. ನಿಮ್ ಕಡೆ ಉತ್ತರ ಕರ್ನಾಟಕ ಹೋಗ್ತಾರ, ಆದ್ರೆ ಇಲ್ಲಿ ಈ ಒಂದು ಮಠವನ್ನ ಇವತ್ತು ಸಹ ನಾವು ಬೆಳೆಸುವಲ್ಲಿ ಇದನ್ನ ಎಷ್ಟು ಕಷ್ಟ ಇವತ್ತು ಸಹ ನಮ್ಗೆ ಗೊತ್ತಿದೆ. ಆದ್ರೂ ಕೂಡ ಎಲ್ಲಾ ಸಮಾಜದವ್ರನ್ನ ಇವತ್ತು ಸಹ ನಾವು ತೆಗೆದುಕೊಂಡು ಹೋಗಿ ಇವತ್ತು ಸಹ ಈ ಮಠವನ್ನ ಇವತ್ತು ಸಹ ನಾವು ಇಲ್ಲಿ ಮಾಡಿದ್ವಿ. ಇವತ್ತು ಮಾತನ್ನು ಇವತ್ತು ಸಹ ಹೇಳಿಕೊಂಡು ಇವತ್ತು ಕೂಡ ನನಗೆ ನೆನಪಿಗೆ ಕೊಡ್ತಾನೆ. ಇವತ್ತು ಇಲ್ಲಿ ಬಹಳಷ್ಟು ಜನ ಸ್ವಾಮೀಜಿಯವರು ಎಲ್ಲರೂ ಕೂಡ ಮಾತನಾಡಿದ್ರು, ನನ್ನ ಬಗ್ಗೆ ಹೇಳಿದ್ರು. ಅದೇ 2008ರಲ್ಲಿ ವಿಜಯಪುರದಲ್ಲಿ ಪಂಚಾಚಾರ್ಯರ ಒಂದು ಯುಗ ಮಹೋತ್ಸವ ಬೇಡಿ ಮೈದಾನದಲ್ಲಿ ಕರ್ಪೂರ್ ಮಠದ ನೇತೃತ್ವದಲ್ಲಿ ಒಂದು ಸಹ ಏನು ವಿಧಾನ ಪರಿಷತ್ ಸದಸ್ಯರು, ನಮ್ಮ ಹಿರಿಯರೆಲ್ಲರೂ ಅವರ ಒಂದು ನೇತೃತ್ವದಲ್ಲಿ ಇವತ್ತು ನಡೆದಿರುವಂತಹ ಸಂದರ್ಭದಲ್ಲಿ ವಿಜಯಪುರದಲ್ಲಿ ಎಲ್ಲ ಪೂಜ್ಯರು, ಭಕ್ತಾದಿಗಳು ಇವತ್ತು ಸಹ ವಿಜಯಪುರದಲ್ಲಿ ಶಾಖಾ ಮಠ ಪ್ರಾರಂಭಿಸಲಿಕ್ಕೆ ಇವತ್ತು ಸಹ ಒಂದು ಆಶಯವನ್ನು ವ್ಯಕ್ತಪಡಿಸಿದ್ರು, ನಮಗೂ ಕೂಡ ತಿಳಿಸಿದ್ರು. ಆಮೇಲೆ 2013ರಿಂದ 2018 ನಾನು ಜಲಸಂಪನ್ಮೂಲ ಸಚಿವನಾಗಿದ್ದಾಗ, ವಿಜಯಪುರ ಜಿಲ್ಲೆ ಉಸ್ತುವಾರಿ ಸಚಿವನಿದ್ದಾಗ ರಂಭಾಪುರಿ ಶ್ರೀಗಳು ಇವತ್ತು ಸಹ ಒಂದು ನಗರಾಭಿವೃದ್ಧಿ ಪಾರ್ಕಿಂದ ಒಂದು ಸೈಟ್ ಅನ್ನ ನೀವು ಕೊಡುವ ಮೂಲಕ ಇವತ್ತು ಇಲ್ಲಿ ಮಠ ಸ್ಥಾಪನೆಗೆ ಇದು ಮಾಡಬೇಕು ಅಂತ ಹೇಳಿದ್ರು. ಬಹುಶಃ ಇವಾಗ ನಾನು ಬಹಳ ಮುಕ್ತವಾಗಿ ಮಾತಾಡ್ತೇನೆ, ನೇರವಾಗಿ ಮಾತಾಡ್ತೇನೆ. ನನ್ಗಿಂತ ಜಾಸ್ತಿ ಇವತ್ತು ಸಹ ಈ ಒಂದು ಆಸಕ್ತಿಯನ್ನು ತಗೊಂಡವರು ಸುನೀಲ್ ಗೌಡರು, ನನ್ನ ಪುತ್ರ ಬಸವನಗೌಡರು ಮತ್ತು ಸೋಮು ಗಣಾಚಾರ್ಯರು ಎಲ್ಲರೂ ಕೂಡಿ, ನಮ್ಮ ಸಂಬಾಣಿಯವರು ಎಲ್ಲರೂ ಕೂಡಿ ಅವ್ರ ಕೊಡುಗೆ ಜಾಸ್ತಿ ಅವರು ನನ್ಗಿಂತ ಜಾಸ್ತಿ. ಅವೆಲ್ಲರೂ ನನಗೆ ಅಭಿನಂದನೆ ನನಗೆ ಶ್ರೇಯಸ್ ಕೊಡ್ತೀವಿ. ಇವರು ಪಾಪ ಬೆನ್ನ ಹತ್ತಿ ಇವತ್ತು ಸಹ ಇವತ್ತು ನಾವು ಮಾಡೋ ಮೂಲಕ ಇವತ್ತು ನಾವು ಇಲ್ಲಿ ಆ ಒಂದು ಪ್ರಯತ್ನಕ್ಕೆ ಇವತ್ತು ಸಹ ಇಲ್ಲಿ ಇವತ್ತು ಮಠವನ್ನ ಒಂದು ಭೂಮಿ ಪೂಜೆ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಇಷ್ಟು ಸಹಸ್ರಾರು ಜನ ಇವತ್ತು ಸಹ ತಾವೆಲ್ಲರೂ ಸಮಕ್ಷಮದಲ್ಲಿ ಪ್ರಯತ್ನ ನಡೆದಿದೆ. ಇವತ್ತು ಪೂಜ್ಯ ಶ್ರೀಗಳನ್ನ ಮಾತನ್ನು ಹೇಳಿದ್ರು, ಈಗ ಇಲ್ಲಿ ಜಾಗ ಕೊಟ್ಟಿದ್ದೀರಿ, ಇಲ್ಲಿ ಕಾಡು ಇತ್ತು ಎಲ್ಲ ಈಗ ಸ್ವಚ್ಛ ಮಾಡಿ ಇವತ್ತು ಸಲಹೆ ಮಾಡಿದ್ದಾರೆ. ಇದು ಗಾರ್ಡನ್ ಸಲುವಾಗಿ ಇದೆ, ಅದಕ್ಕೆ BDA ಅಧ್ಯಕ್ಷರಿಗೆ ಹೇಳ್ಬೇಕು, ನೀವು ಹೇಳಿ ಸಂಬಂಧಿಯವರಿಗೆ, ಸಂಬಂಧಿಯವರಿಗೆ ಹೇಳ್ಬೇಕು, ನಮ್ಮ ಸಂಬಂಧಿಯವರೇ BDA ಅಧ್ಯಕ್ಷರಪ್ಪ ಅಂತ ಹೇಳಿದ್ರು ನಮಗೆ. ಇಲ್ಲಿ ಒಂದು ಸುಂದರವಾದಂತಹ ಇದನ್ನ ಗಾರ್ಡನ್ ಮಾಡಿ ಇಲ್ಲಿ ಒಂದು ದೇವಸ್ಥಾನವನ್ನು ಮಾಡಿ ಆ ಮಠ ಮತ್ತು ಆ ಗಾರ್ಡನ್ ದೇವಸ್ಥಾನದ ಮೂಲಕ ಒಂದು ಸುಂದರವಾದಂತ ಒಂದು ಬಾಳೆಹೊನ್ನೂರಿನ ಇವತ್ತೊಂದು ಸಹ ಒಂದು ಪೀಠ ಇವತ್ತೊಂದು ಸಹ ಆಗ್ತದೆ ಅನ್ನೋ ಮಾತನ್ನ ಬಹಳ ವಿಶ್ವಾಸದಿಂದ ಮಾತನಾಡೋಕ್ಕೆ ಬಯಸ್ತೇನೆ. ಇವತ್ತು ನಾನು ಹೇಳಿದ್ರೆ ಯಾವುದೇ ಒಂದು ರಾಜಕೀಯ ಉದ್ದೇಶದಿಂದ ನಾನು ಇವತ್ತೊಂದು ಸಹ ಇದನ್ನು ಮಾಡಿಲ್ಲ, ನನ್ನ ಕೊಡುಗೆನೂ ಕಡಿಮೆ ಇದೆ ಇವತ್ತೊಂದು ಸಹ. ಆದ್ರೆ ಇವತ್ತು ಯಾವಾಗಲೂ ಕೂಡ ಯಾವುದೇ ಒಂದು ನಮ್ಮ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಕೂಡ ಇವತ್ತೊಂದು ಸಹ ಇಲ್ಲಿ ಮಾಡುವಂತದ್ದು, ಬಂತನಾಳ ಶಿವಗಳು, ಸಿದ್ದೇಶ್ವರ ಮಹಾಸ್ವಾಮೀಜಿಯವರು
ಇವತ್ತು ನನ್ನ ಮಾತು ಕೊಟ್ಟಿದ್ದೆ, ಅದನ್ನ ನನ್ನ ಒಂದು ನಾನು ಹಿಂದಿದ್ದೀನಿ ಅಂತ ಸುನೀಲ್ ಗೌಡ್ರು, ಬಸನಗೌಡ್ರು, ಆಮೇಲೆ ನಮ್ಮ ಪುತ್ರ ಬಸನಗೌಡ್ರು ಅಲ್ಲಿ ಮಠಕ್ಕೆ ಹೋದಾಗ ಗಣಾಚಾರ್ಯ ಕುಂಭಾಚಾರ್ಯ ಅಲ್ಲಿನೂ ಕೂಡ ಸ್ವಾಮೀಜಿಯವರು ಹೇಳಿದ್ದಾರೆ. ಅವತ್ತು ಅವರು ಓಡಾಡಿ ಅವತ್ತು ಇದನ್ನೆಲ್ಲರೂ ಕೂಡ ಮಾಡಿ ಅವತ್ತು ಇದು ಮಾಡಿದ್ದಾರೆ. ಇದನ್ನು ಸುಂದರವಾಗಿ ಆಗ್ಲಿಕ್ಕೆ ಇದನ್ನೆಲ್ಲ ಮಾಡಬೇಕು. ಆ ನನ್ನ ಶಕ್ತಿ ಪೂರ್ಣ ಅದಕ್ಕೆ ಕೊಡ್ತೀನಿ ಅನ್ನೋ ಮಾತನ್ನ ಸಂದರ್ಭದಲ್ಲಿ ನಾನು ಹೇಳಿ, ಇವತ್ತು ಬಹಳಷ್ಟು ವಿಚಾರಗಳಿದ್ದಾವೆ. ನಾನು ಮಾತನಾಡಬಾರ್ದು ಅಂದ್ರೂ ಕೂಡ ಮಾತನಾಡಬೇಕಾಗ್ತದೆ. ಇವತ್ತು ನಾನು ಹೇಳಿದ್ರು ವೀರಶೈವ ಲಿಂಗಾಯತ ನಮ್ಮ ಆಚರಣೆಗಳಲ್ಲಿ ಇವತ್ತು ಸಹ ಭಿನ್ನಾಭಿಪ್ರಾಯಗಳಿರ್ಬೋದು. ನಾವು ಕೂಡ ಹಿಂದೆ ಒಂದು ಸಂದರ್ಭ ಇತ್ತು, ಆ ಸಂದರ್ಭದಲ್ಲಿ ನಾವು ಇವತ್ತು ಇದೊಂದು ಸ್ವತಂತ್ರ ಧರ್ಮ ಆಗಬೇಕು ಅಂತ ಹೇಳಿ ಅವಾಗ ಅನೇಕ ಭಿನ್ನಾಭಿಪ್ರಾಯಗಳು ನಮ್ಮೆಲ್ಲರೂ ಕೂಡ ಬಂದಿದ್ದಾವೆ. ಆಗ ನನ್ನ ಉದ್ದೇಶ ಒಂದು ಬಹಳ ಸ್ಪಷ್ಟವಾಗಿತ್ತು. ಇವತ್ತು ನಾವು ನೋಡ್ತಾ ಇದ್ದೀವಿ, ನಾನು ಪೂಜ್ಯ ಶ್ರೀಗಳಿಗೂ ಕೂಡ ಹೇಳಿದ್ದೀನಿ, ಎಲ್ಲಾ ಶ್ರೀಗಳಿಗೂ ಕೂಡ ಹೇಳಿದ್ದೀನಿ, ಇವತ್ತು ಲಿಂಗಾಯತರಲ್ಲಿ ವೀರಶೈವರಲ್ಲಿ ಬಹಳಷ್ಟು ನಮ್ಮಲ್ಲಿನೂ ಕೂಡ ಬರ್ತಾನೆ ಇದೆ. ಅನೇಕ ಉಪಪಂಗಡಗಳು ನಮ್ಮೆಲ್ಲನೂ ಕೂಡ ಇದಾವೆ. ಈ ಉದಾಹರಣೆಗಾಗಿ ನಾವು ಒಕ್ಕಲಿಗರನ್ನ ಹಳೆ ಮೈಸೂರಿನಲ್ಲಿ ನಾವು ಗಮನಿಸಿದಾಗ ಅವರು ತ್ರಿಯೇದಲ್ಲಿ ಎಲ್ಲರೂ ಬಂದ್ಬಿಡ್ತಾರೆ. ಎಲ್ಲ ಉಪಪಂಗಡಗಳು ಕೂಡ ಅವರಲ್ಲಿ ಸುಮಾರು 104 ಇದಾವೆ. 104 ಇದಾವೆ. ಎಲ್ಲರೂ ತ್ರಿಯೇದಲ್ಲಿ ಬಂದ್ಬಿಡ್ತಾರೆ. ಕೇಂದ್ರ ಸರ್ಕಾರದ ಹಿಂದುಳಿದ ಏನಂತೀವಿ, ಹಿಂದುಳಿದ ಏನೋ ಹಿಮಾಲಯಲ್ಲಿ ಕೇಂದ್ರ ಸರ್ಕಾರದ ಅಲ್ಲಿನೂ ಕೂಡ ಎಲ್ಲ ಉಪಪಂಗಡಗಳು ಬಂದಿದ್ದಾವೆ. ದುರ್ದೈವಶಾತ್ ನಮ್ಮ ವೀರಶೈವ ಲಿಂಗಾಯತ ಉಪಪಂಗಡಗಳು ಕೆಲವೊಂದು ಟೂಯದಲ್ಲಿ ಬಂದಿದ್ದಾವೆ, ಕೆಲವೊಂದು ತ್ರಿಯದಲ್ಲಿ ಬಂದಿದ್ದಾವೆ, ಕೆಲವೊಂದು ತ್ರಿವಿಯಲ್ಲಿ ಬಂದಿದ್ದಾವೆ, ಕೆಲವೊಂದಕ್ಕೆ ಏನೂ ಕೂಡ ತಿಳಿಸವಿಲ್ಲ. ಈಗ ನಮ್ಮಲ್ಲಿನೂ ಕೂಡ ಪಾಪ ಬಡತನ ಇದೆ, ಹಳ್ಳಿ ಜನ ಇದ್ದಾರೆ, ಅವ್ರಿಗೂ ಕೂಡ ತಿಳಿಸ ನಮಗೆಲ್ಲರಿಗೂ ಕೂಡ ಒಂದು ಮೀಸಲಾತಿ ಬೇಕು, ಉದ್ಯೋಗದಲ್ಲಿ ಮೀಸಲಾತಿ ಬೇಕು, ಶಿಕ್ಷಣದಲ್ಲಿ ಮೀಸಲಾತಿ ಬೇಕು ಅಂತ ಹೇಳಿ ನಾನು ಪರಮ ಪೂಜ್ಯ ಜಗದ್ಗುರುಗಳು ಅಂತ ಮಾತನಾಡ್ತಿದ್ದೆ, ಹಿಂದೆ ಹೇಳ್ತಾ ಇದ್ದೆ, ಎಲ್ಲಾರು ಬಹಳ ಚರ್ಚೆಯನ್ನು ಮಾಡ್ತಾ ಇದ್ವಿ. ನಾವು ಹೇಳ್ತೀವಿ ತುಳಸಿ ಲಿಂಗಾಯತ ನಾವು 17%, 20% ರಾಜ್ಯದಲ್ಲಿದ್ದೀವಿ ಅಂತ ಹೇಳಿ. ಆದ್ರೆ ಇವತ್ತು ನಾವು ಗಣತಿ ಆದಾಗ, ಜಾತಿ ಗಣತಿ ಆದಾಗ ನಾವು 9%ಕ್ಕೂ 10%ಕ್ಕೂ ಉಳ್ಕೊಂಡ್ಬಿಡ್ತೀವಿ. ನಾವು ಬಹಳ ಸರಳವಾಗಿ ಹೇಳ್ಬಿಡ್ತೀವಿ, ಆ ಕಮಿಟಿಯವ್ರು ಹಂಗ್ ಮಾಡಿ ಸರಿಯಾಗಿ ಮಾಡಿಲ್ಲ, ಈ ಕಮಿಟಿಯವ್ರು ಸರಿಯಾಗಿ ಮಾಡಿಲ್ಲ ಅಂತ ಹೇಳಿ. ಅದ್ರ ಕಾರಣ ಅವತ್ತು ದಿವಸ ನನಗೆ ನಿಜ ಇದು ಗೊತ್ತಿದೆ. ಯಾಕಂದ್ರೆ ಜಯಪ್ರಕಾಶ್ ಹೆಗಡೆ ಅವರು ಸಂಸದರಾಗಿದ್ದಂಥವ್ರು ನನಗೆ ಬಹಳ ಆತ್ಮೀಯರು. ದಿವಸ ಅವರೇನು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಚೇರ್ಮನ್ ಇದ್ರು. ಅವ್ರು ಹೇಳಿದ ಎಂ ಬಿ ಪಾಟೀಲ್ ಕೆಲವೊಬ್ರು ಉಪಜಾತಿಗಳು 2A ಸಲುವಾಗಿ ಅವರು ಹಿಂದೂ ತಮ್ಮ ಉಪಜಾತಿಯನ್ನು ಬರೆಸಿಬಿಡ್ತಾರೆ. ಕೆಲವೊಂದು ಉಪಜಾತಿಗಳು ಹಿಂದೂ ನಮ್ಮ ರಿಸರ್ವೇಶನ್ ಸಲುವಾಗಿ ಹಿಂದೂ ತಮ್ಮ ಮತ್ತೊಂದು ತಮ್ಮ ಮುಂದೆ ಜಾತಿ ಬರೆಸ್ತಾರ. ಅವ್ರು ಲಿಂಗಾಯತರು ಬರ್ಸಂಗಿಲ್ಲ, ವೀರಶೈವರು ಬರ್ಸಂಗಿಲ್ಲ, ವೀರಶೈವ ಲಿಂಗಾಯತರು ಬರ್ಸಂಗಿಲ್ಲ. ಮತ್ತೆ ನೀವು ಯಾವಾಗ ಬರೆಸ್ಲಾರ್ದ ನನಗೆ ಎಂ ಬಿ ಪಾಟೀಲ್ ನಾನು ಉದಾಹರಣೆ ಅಂದೇ ತಗೊಳ್ಳಿ, ನಾ ಹಿಂದೂ ನಾನು ಮತ್ತೆ ಉಪಜಾತಿ ಬರೆಸ್ಬಿಟ್ರೆ ನಿಮ್ಮನ್ನ ಕೌಂಟ್ ಯಾರು ಮಾಡೋರು ಅದಕ್ಕೆ ಕೌಂಟ್ ಮಾಡಕ್ ಬರೋದಿಲ್ಲ ಅಂತ, ನಿಮ್ಮ ಲೆಕ್ಕ ಹಾಕಿ ಬರೋದಿಲ್ಲ ಅಂತ ಹೇಳಿ. ಹಿಂಗಾಗಿ ಇವತ್ತು ಸಹ ವ್ಯತ್ಯಾಸಗಳಾಗಿದಾವೆ. ನಾವು ಅವಾಗ ಹೇಳಿದ್ವಿ ಎಲ್ಲರನ್ನೂ ಒಂದೇ ಸೂರಿನಲ್ಲಿ ತಗೊಂಡ್ಬನ್ರಿ ಅಂತೇಳಿ. ಒಂದೇ ಸೂರಿನಲ್ಲಿ ತಗೊಂಡ್ಬರೋತ್ತಾಗೂ ಕೂಡ ಆ ಪರ್ಯಾಯ ಪದಗಳು ಆ ಹಿಂದೂದಲ್ಲಿ ಕೂಡ ಇದಾವೆ ಸರ್. ನಾನು ಯಾವುದೇ ಉಪಜಾತಿನ ಹೇಳಕ್ ಹೇಳ್ಬಾರ್ದು ಅಂತ ನಿರ್ಧಾರ ಮಾಡೋದು ನಾನು ಹೇಳ್ತಾ ಇಲ್ಲ. ಪರ್ಯಾಯ ಸಹ ಇದು ಅದನ್ನ ಹೆಂಗೆ ನೀವು ಬೇರ್ಪಡಿಸ್ತೀರಿ ಅಂತ ಮಾತನ್ನು. ಹೀಗಾಗಿ ಬಹಳ ಸಂಕಷ್ಟದಲ್ಲಿ ನಾವು ಅದು ಈಗ ಮೊನ್ನೆ ಒಂದು ಹೈಕೋರ್ಟ್ನಿಂದ ಅಪೋಲ ಒಂದು ಜಡ್ಜ್ಮೆಂಟ್ ಬಂದೈತಿ. ಮೊನ್ನೆ ಇತ್ತೀಚೆಗೆ ಒಂದು ಜಡ್ಜ್ಮೆಂಟ್ ಬಂದಿದೆ. ಆ ಜಡ್ಜ್ಮೆಂಟ್ ಅನ್ನು ನಾವು ಅದನ್ನ ತಿಳ್ಕೊಂಡು ಅದರಿಂದ ಏನಾದ್ರೂ ನಾವು ಅದು ಜಾತಿನರೇ ಬರೆಸ್ಲಿ ಅಥವಾ ಲಿಂಗಾಯತರ ಬರೆಸೋದು ಯಾವುದು ಒಂದೇ ಅಂತ ಹೈಕೋರ್ಟ್ನಾಗ ಏನು ಜಡ್ಜ್ಮೆಂಟ್ ಬಂದಿದೆ ಅದನ್ನ ಉಪಯೋಗಿಸಿ ನಾವು ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಒಂದು ಗಂಭೀರವಾದಂತ ಒಂದು ಚಿಂತನೆಯನ್ನು ನಾವು ಮಾಡಬೇಕಾಗಿದೆ. ಅದಕ್ಕೆ ನಾನೊಂದು ನೇತೃತ್ವ ವಹಿಸ್ಕೊತೀನಿ. ನಿಶ್ಚಿತವಾಗಿ ಆ ಕೆಲಸವನ್ನು ಮಾಡಿ ಇವತ್ತು ನಮ್ಮ ಏನಿತ್ತು ಪೂಜ್ಯ ಜಾಲಿಯನ್ ಸ್ವಾಮಿಗಳು ಹೇಳಿದ್ರು ಈಗ ಮಾತನಾಡುವಾಗ, ಹಿಂದೆ ನಾವು 95 ಮಂದಿ MLA ಇರ್ತಿದ್ವಿ ಅಂತ. ಹೌದು, 95 ಮಂದಿ MLA ಇರ್ತಿದ್ವಿ ನಾವು. ಅವಾಗ 224 ಇರಲಿಲ್ಲ, ಕಡಿಮೆ ಇತ್ತು, 211 ಸೀಟ್. ಅದು ಯಾವಾಗ ನಮ್ಗಲ್ಲಿ ಈ ರಿಸರ್ವೇಶನ್ ಬಂತು, ವಿಶೇಷವಾಗಿ ನಮ್ಮ ST ರಿಸರ್ವೇಶನ್ಸ್ ಬಳ್ಳಾರಿ, ರಾಯಚೂರು, ಹುಬ್ಬಳ್ಳಿ ನೋಡಿದಾಗ ಇವತ್ತು ಅದು ನಮ್ಗೆ ಕಡಿಮೆ ಆಯ್ತು. ನಾವೀಗ 70 ಇತ್ತೀಚೆಗೆ ಬಂದಿದ್ದೀವಿ. ಈಗ ಕೌಂಟ್ ಮಾಡುವಾಗ ನಮ್ಮ ಜನಸಂಖ್ಯೆ ಕಡಿಮೆ ಆಗ್ತದೆ. ನಾವು ರಾಜಕೀಯ ನಮ್ಮ ಕಾಂಗ್ರೆಸ್ ಪಕ್ಷದಾಗ ಹೋದಾಗ ಅಥವಾ ಬಿಜೆಪಿ ಪಕ್ಷದಾಗ ಹೋದಾಗ
ನಾಳೆ ಹೇಳ್ತಾರೆ ನೀವು ಲಿಂಗಾಯತರು 9 ವರ್ಷದ ಪ್ರಪೋರ್ಷನೇಟ್ ಆಗಿ ನೀವು ತಗೋರಿ ಅಂತ ಒಂದು ಟಿಕೆಟ್ ತಗೋರಿ ಅಂತಾರೆ. ನಾಳೆ ಮಂತ್ರಿ ಮಾಡೋ ಸಂದರ್ಭದಲ್ಲಿ ನಿಮಗೆ ಪ್ರಪೋರ್ಷನೇಟ್ ಆಗಿ ನೀವು ತಗೋರಿ ಅಂತಾರೆ. ಇದಕ್ಕೆ ಎಲ್ಲೋ ಒಂದು ಕಡೆ ನಾವು ಒಂದು ಪರ್ಯಾಯ ಕೊಡ್ಕೋಬೇಕು. ಇದೆಲ್ಲಕ್ಕಿಂತ ಹೆಚ್ಚಿನದಾಗಿ ಇವತ್ತು ನಾನೇನು ಹೇಳಿದ್ನಲ್ಲ, ಈಗ ಅವತ್ತು ನಾವೇನು ABCD ಅಂತ ಹೇಳಿ ಡಿವೈಡ್ ಆಗಿದ್ವಿ ಉಪಜಾತಿಗಳು, ಎಲ್ಲರೂ ತಮ್ಮ ಮೀಸಲಾತಿ ಉಪಜಾತಿಗಳು ತಪ್ಪಲ್ಲ ಆಗ್ತದೆ. ಅಲ್ಲಿಗೂ ಉಪಜಾತಿಯಲ್ಲಿ ಎಲ್ಲರೂ ಕೂಡ ಲಿಂಗಾಯತಲ್ಲಿ ಬರ್ತಾನೆ. ಅದನ್ನ ಯಾವ ರೀತಿ ನಾವು ಅದನ್ನ ಮೀಸಲಾತಿಯನ್ನು ನಾವು ನಿರ್ಧರಿಸ್ಕೊಡ್ಬೇಕು. ಯಾಕಂದ್ರೆ ಅವ್ರಿಗೆ ಬಡವರು ನಮ್ಮ ಏನು ಲಿಂಗಾಯತ ಸಮುದಾಯ ಯಾವುದೇ ಉಪಪಂಗಡಗಳಿರಲಿ ಎಲ್ಲ ಉಪಪಂಗಡಗಳಿಗೆ ಯಾವ ರೀತಿ ಒಕ್ಕಲಿಗ ಸಮುದಾಯದಲ್ಲಿದೆ ಆ ರೀತಿ ಅವ್ರಿಗೆ ರಿಸರ್ವೇಷನ್ ನಮ್ಮೆಲ್ಲರಿಗೂ ಕೂಡ ಸಿಗಬೇಕು, ಉದ್ಯೋಗದಲ್ಲಿ ಸಿಗಬೇಕು, ಮೀಸಲಾತಿನೂ ಸಿಗಬೇಕು. ಆ ಒಂದು ಕೆಲಸ ಇವತ್ತು ಸಹ ನಾವು ಯಾವ ರೀತಿ ಮಾಡಬೇಕಾಗಿದೆ ಅನ್ನೋ ಮಾತನ್ನ ಸಂದರ್ಭದಲ್ಲಿ ನಾನು ಹೇಳಿ, ಇವತ್ತು ನಾನು ಒಂದು ವಿನಂತಿಯನ್ನ ಎಲ್ಲ ಪರಮ ಪೂಜ್ಯ ಜಗದ್ಗುರು ಮಾಡ್ತೇನೆ. ಇವತ್ತು ತಾವು ಪಂಚಪೀಠದ ಜಗದ್ಗುರುಗಳು, ವೈರಕ್ತ ಮಠಗಳು, ನಮ್ಮಲ್ಲಿ ವ್ಯತ್ಯಾಸಗಳು ಇರ್ಬೋದು. ನೀವು ಹೆಂಗಿದ್ರಪ್ಪ ನಾವಪ್ಪ ನಿಮ್ಗೆ ಬೆನ್ನ ಹೋಗಿರ್ತೀವಿ. ನಮ್ಮಲ್ಲಿ ನಮ್ಮಲ್ಲಿ ಗೊಂದಲಕ್ಕಿಂತ ಮೊದಲು ನೀವು ಏನಾದ್ರು ಒಂದಾಗ್ಬಿಟ್ರೆ ನಮ್ದು ಅದು ಸಮಸ್ಯೆ ಬಗೆಯಿರ್ತದೆ. ನೀವೆಲ್ಲರೂ ಒಂದಾದ್ರೆ ಸಮಸ್ಯೆ ಬಗೆಯಿರ್ತದೆ. ಅದಕ್ಕೆ ನಾನೇನು ಹೇಳುವಂತದ್ದು, ಈಗ ಅನೇಕ ಸಂದರ್ಭದಲ್ಲಿ ನಾನು ಮೊನ್ನೆ ನಮ್ಮ ಇವರು ಬಂದಿದ್ರು, ಸ್ವಾಮಿಗಳು, ಲಿಂಗಾಲೇಶ್ವರ ಸ್ವಾಮಿಗಳು ಬಂದಿದ್ರು. ಅವರು ಕಾರ್ಯಕ್ರಮದ್ದು ಸುಮ್ಮನೆ ಒಂದು ಭೇಟಿಯಾಗಿತ್ತು. ಹಂಗೆ ಅದನ್ನೆಲ್ಲ ಏನ್ ಮಾಡ್ಬೇಕು ಇದನ್ನೆಲ್ಲ ಅಂತೇಳಿ ನಾವು ನೋಡೋದು, ನಮ್ದು ನಾವು ರಾಜಕೀಯವಾಗಿ ಹೇಳಿದ್ ನಾವಾಗ ನಮ್ದು ಈಗ ಅನೇಕ ಸಂದರ್ಭದಲ್ಲಿ UPA ಸರ್ಕಾರ ಅದ, NDA ಸರ್ಕಾರ ಅದ, ಪಕ್ಷಗಳ ಒಂದು ಇದು ಬೇರೆ ಬೇರೆ ಇರ್ತಾವಲ್ಲ. ಆ ಒಂದು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಒಂದು ಬಂದಾಗ ನಾವು ಆ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ UPA ಆಗ್ಲಿ, ನಮ್ಮ ಮನಮೋಹನ್ ಸಿಂಗ್ ಅವ್ರ ಸರ್ಕಾರ, ಸೋನಿಯಾ ಗಾಂಧಿ ಅವರಾಗ್ಲಿ, ಅಥವಾ NDA ಹೋದಾಗ ವಾಜಪೇಯಿ ಹಿಡ್ಕೊಂಡು ಇಲ್ಲಿ ತನಕ ಬಂದಿದೆ. ಹಾಗೆ ನಮ್ಮ ಸಮಾಜಕ್ಕೆ ಒಳ್ಳೆಯದಾಗೋದು ಬಂದಾಗ ಪಂಚಪೀಠಗಳು, ವಿರಕ್ತರು ಎಲ್ಲರೂ ಕೂಡಿ ನಮ್ಮ ಮಕ್ಕಳಿಗೆ ರಿಸರ್ವೇಶನ್ ಇರ್ಬೋದು, ನಮ್ಮ ಇನ್ನುಳಿದ ವಿಚಾರಗಳಿರ್ಬೋದು, ನಮ್ಮ ರಾಜಕೀಯ ಶಕ್ತಿ ಉಳಿದು ನಮ್ಮ ಜನರ ಶಕ್ತಿ, ನಮ್ಮ ಒಳ್ಳೆ ಏಳಿಗಾಗಿ ಗೊತ್ತಿದ್ರು ಸಹ ತಾವೇನಾದ್ರೂ ಒಂದು ಆ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ತರ ಒಂದು ಏನಾದ್ರು ಮಾಡ್ಕೊಂಡ್ಬಿಟ್ರೆ ಬಹುಶಃ ನಮ್ಮ ಎಲ್ಲಾ ಜನರು ನಾವು ನೆಮ್ಮದಿಯಿಂದ ಇರ್ಲಿಕ್ಕೆ ಆಗ್ತದೆ. ಅಥವಾ ಈ ಕಡೆ ಹೋದ್ರೆ ನಾವು ಸಿಕ್ಕೋತೀವಿ, ಈ ಕಡೆ ಹೋದ್ರೆ ನಾವು ಸಿಕ್ಕೋತೀವಿ, ಹಿಂಗಾಗಿ ಪರಿಸ್ಥಿತಿ ಇದ್ರು ಸಹ ಬಹಳ ವಿಭಜನೆ ಆಗಿದೆ. ನಾ ಸತ್ಯ ಮಾತನ್ನು ಮಾತಾಡ್ತೀನಿ. ಎಲ್ಲ ಬರ್ತಾನೆ ಇವತ್ತು ಜಂಗಮ ಸಮಾಜದಾಗ ಎಷ್ಟು ಬರ್ತಾನೆ ಇವತ್ತು ನಾ ಬೆಳೆದಿನಿ ಬಂದ ಜಂಗಮ ಸಮಾಜ ಅಪ್ಪ ಬಹಳ ಮಂದಿ ಗೊತ್ತಿದ್ರು, ನನಗೆ ಬಹಳ ಮಂದಿ ಸ್ವಾಮಿಗಳು ಎಲ್ಲ ಗೊತ್ತಿತ್ತು. ನಮ್ಮ ತಂದೆಯವ್ರಿಗೆ ದಿನ ಬೆಳಗ್ಗೆ ಅವ್ರಿಗೆ ಚಹಾ ಕಾಫಿ ಕೊಟ್ಟು ರಾತ್ರಿ ಊಟ ಮಾಡಿ ಮಲಗಿಸೋರು ನಮ್ಮ ತಂದೆ ಜಂಗಮ ನಮ್ಮ ಶಿವನ ಅಂತ ತೋರಿಸ್ತಾರೆ. ನಾನು ಈಗ ಎತ್ಕೊಂಡು ಬೆಳೆಸಿದವರು ಜಂಗಮ ಸಮಾಜ. ಇವತ್ತು ನಮ್ಮ ಮನ್ಯಾಗ ನಾನು ಮುಂಚೆನೆ ಇವತ್ತು ಚಹಾ ಕೊಡೋರು ಜಂಗಮ್ರ, ನನ್ಗೆ ಊಟ ಮಾಡಿಸೋರು ಜಂಗಮ್ರ ಬರ್ತಾನೆ ಇರ್ತೀವಿ. ಹಿಂಗೆ ಮಾಡ್ತೀನಿ ಅನ್ನೋ ಮಾತನ್ನ ಸಂದರ್ಭ ಹೇಳಿ ಇವತ್ತು ಪರಮ ಪೂಜ್ಯರ ಒಂದು ಆಶೀರ್ವಾದ. ಯಾಕಂದ್ರೆ ಇವತ್ತು ನನಗೊಂದು ಅವಕಾಶ ಸಿಕ್ಕಿತ್ತು 13ರಿಂದ 18 ವಿಜಯಪುರ ಜಿಲ್ಲೆ ಬರಗಾಲದ ಜಿಲ್ಲೆ, ಹಿಂದುಳಿದ ಜಿಲ್ಲೆ ಅಂತ ಹಣೆಪಟ್ಟನ್ನು ಕಟ್ಕೊಂಡಂತವ್ರು ನಾವು. ಬಹುಶಃ ಭಾರತ ದೇಶದಲ್ಲಿ 2 ಜಿಲ್ಲೆಗಳು, ರಾಜಸ್ಥಾನದ ಜೈಸಲ್ಮೇರು, ಕರ್ನಾಟಕದಲ್ಲಿ ಬಿಜಾಪುರ, ಈ 2 ತೀವ್ರದ ಬರಗಾಲ ಪ್ರದೇಶಗಳು ಅಂತ ಹೇಳಿ ಬ್ರಿಟಿಷರು ಘೋಷಣೆ ಮಾಡಿ ಇವತ್ತು ಕೂಡ ನಮ್ಮಲ್ಲಿ ಬರಗಾಲ ನಿವಾರಣಾ ಕೇಂದ್ರ, ಆಂಟಿ ಫೆಮಿನ್ ಸೆಂಟರ್, ಬರಗಾಲ ನಿವಾರಣಾ ಕೇಂದ್ರ, ವಿಲ್ಸನ್ ಆಂಟಿ ಫೆಮಿನ್ ಸೆಂಟರ್ ಅನ್ನೋದು ಅಂಬೇಡ್ಕರ್ ಒಂದು ಸರ್ಕಲ್ ನಲ್ಲಿ ಅಂಬೇಡ್ಕರ್ ಮೂರ್ತಿ ಮುಂದೆ ತಾವು ಕಾಣ್ತಿರೋದು. ಸಿದ್ದೇಶ್ವರ ಮಹಾಸ್ವಾಮಿಗೆ ನಾನು ಭೂಮಿಗೆ ಒಂದು ಬಕ್ಷಿ ನೀರು ಕೊಡ್ರಿ MB ಪಾಟ್ರ ಅಂತ ಹೇಳಿ, ಈ ಭೂಮಿ ಬೇಡ, ಈ ಭೂಮಿ ಒಳ್ಳೆ ಭೂಮಿ ಅದ, ಒಳ್ಳೆ ಬಿಸಿಲು ಕೊಟ್ಟಣ್ಣ ಅಂತ ಹೇಳಿ, ಈ ಭೂಮಿಗೆ ಒಂದು ಬಕ್ಷಿ ನೀರು ಕೊಟ್ಟರೆ ಅಮೆರಿಕದ ಕ್ಯಾಲಿಫೋರ್ನಿಯಾ ನೀರಿಸ್ತಾರಂತೆ. ಆ ಮಾತನ್ನು ಕಳಿಸಿದೆ ನಾವು. ಮಾನಸಿಕತೆಯೂ ಸಹ ಒಂದು ಇತಿಹಾಸವನ್ನು ಸಹ ಬದಲಾವಣೆ ಮಾಡಿದ್ದೀವಿ ವಿಜಯಪುರ ಜಿಲ್ಲೆಯಲ್ಲಿ. ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಮೊದಲು 20,000ರಿಂದ 2 ಲಕ್ಷ ರೂಪಾಯಿ ಎಕರೆ ಭೂಮಿ ಇರ್ತಿತ್ತು ಬೋರ್ಡ್. ಈಗ ಎಲ್ಲಾ ಕಡೆ 15 ಲಕ್ಷ, 20 ಲಕ್ಷ, 25 ಲಕ್ಷ. ನಾ ಬಾಬನ ಹೋದ್ರೆ ಅವ್ರು ನಾವು ಡ್ಯಾಮ್ ಮಾಡ್ತೀನಿ ಅನ್ನೋ 1 ಕೋಟಿ ರೂಪಾಯಿ ಗೆಲ್ಸ್ಬಿಟ್ರೆ. ಹಿಂಗೆ ಇವತ್ತು ಸಹ ಅಭಿವೃದ್ಧಿ ಆಗಿದೆ. ಮೊದಲು 50,000 ರೂಪಾಯಿ ಒಂದು ಎಕರೆ ಗಳಿಸ್ತೇವೆ, ಇವತ್ತು ಸಹ 50,000 ರೂಪಾಯಿ 1 ಲಕ್ಷ ಗಳಿಸ್ತೇವೆ. ಈಗ 6 ಎಕರೆಯಿಂದ 40 ಲಕ್ಷ ರೂಪಾಯಿ ಗಳಿಸಿ ನಾನು ದ್ರಾಕ್ಷಿ ಕೊಟ್ಟು ಕಳಿಸಿರೋ. ಇವತ್ತು ನೀರಾವರಿಯಿಂದ ತುಂಬ ಅನುಕೂಲ ಆಗಿದೆ, ಎಲ್ಲ ನಮ್ಮ ಸಮುದಾಯಗಳಿಗೆ ಅನುಕೂಲ ಆಗಿದೆ. ಇನ್ನು ನಮ್ಮ ರಾಜಕೀಯ ಶಕ್ತಿ ಏನು ಹಿಂದೆ ಜಾಲರಿ ಸ್ವಾಮಿಗಳು ಹೇಳಿದ್ರು, ಏನು ನಾವು 100ರಷ್ಟು ಶಾಸಕರು ಇರ್ತಿದ್ವಿ, ಇವತ್ತು ನಾವು 70 ಬಂದಿದ್ವಿ. ಈಗ ನಾವು ಭಾಳ ನಾವು ಒಂದು 55 ರೂಪಾಯಿ ಸಲ ಭಾಳ ಕಡಿಮೆ ಇದ್ದೀವಿ. ಇದು ಕ್ಷೀಣಿಸಿ ಹೋಗುವಂಥದ್ದು ಎಲ್ಲನೂ ಕೂಡ ಆಗ್ತದೆ. ಅದಕ್ಕೆ ನಮ್ಮೆಲ್ಲ ಉಪಪಂಗಡಗಳನ್ನ ಸೇರಿಸಿಕೊಂಡು ಸಮಗ್ರ ಇವತ್ತು ಸಹ ವೀರಶೈವ ಲಿಂಗಾಯತ ಸಮುದಾಯ ಮುಂದೆ ಹೋಗಬೇಕು. ಆ ರೀತಿಯಲ್ಲಿ ತಾವು ಏನು ಮಾರ್ಗದರ್ಶನ ಮಾಡ್ತೀರಾ, ಆಶೀರ್ವಾದ ಮಾಡ್ತೀವಿ, ಅದನ್ನು ಪಾಲನೆ ಮಾಡ್ಕೊಂಡು ಹೋಗ್ತೀವಿ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳಿ ತಮ್ಮ ಆಶೀರ್ವಾದವನ್ನು ನಮ್ಮಲ್ಲಿ ಇರಲಿ ಅಂತ ಮಾತನ್ನು ಹೇಳಿ ನನ್ನ ಮಾತಿಗೆ ಅವರನ್ನು
ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ.